ಇವತ್ತಿನ ಕ್ಲಾಸಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಪ್ರಶ್ನೆ ಪತ್ರಿಕೆ 2024-25ನೇ ಸಾಲಿನ ಒಂದು ಕರ್ನಾಟಕ ಸರ್ಕಾರ ಒಂದು 2ನೇ ಪತ್ರಿಕೆ ಆಗಿರ್ತಕ್ಕಂಥದ್ದು. ಆ 2ನೇ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆಯನ್ನು ಇವತ್ತು ಬಿಡಿಸ್ತಕ್ಕಂಥದ್ದು. ಅದರಲ್ಲಿ ಪ್ರಶ್ನೆ ನೋಡಿ, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ. ಈ ಒಂದು 4 ಅಂಕದ ಪ್ರಶ್ನೆಗೆ ನೋಡಿ, ಇದಕ್ಕೆ ಉತ್ತರ ಒಂದು ಆರ್ಥಿಕತೆಯಲ್ಲಿ ಜನರು ಸಾಮೂಹಿಕವಾಗಿ ಪಡೆಯಲು ಬಯಸುವ ಸಂಪನ್ಮೂಲಗಳನ್ನು ಲಭ್ಯತೆ ಮಿತಿಯಲ್ಲಿ ಕೊರತೆ ಸಂಪನ್ಮೂಲಗಳನ್ನು ಈ ಒಂದು ಬಳಕೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ವಿವಿಧ ಸಾಧ್ಯತೆಗಳನ್ನು ಹೊಂದಿರತಕ್ಕಂಥದ್ದು. ಈ ವಿವಿಧ ಸಾಧ್ಯತೆಗಳಲ್ಲಿ ಅದರಲ್ಲಿ ಧಾನ್ಯಗಳು ಮತ್ತು ಹತ್ತಿಗಳನ್ನು, ಇಲ್ಲಿ ಸಂಪನ್ಮೂಲಗಳನ್ನು ಮಿತವಾಗಿರುವುದರಿಂದ ನಾವು ಆ ಸಂಪನ್ಮೂಲದಲ್ಲಿ ಧಾನ್ಯಗಳನ್ನು ಬದಲು ಮಾಡ್ತಕ್ಕಂಥದ್ದು ಈ ಒಂದು ಕೋಷ್ಟಕದಿಂದ ಅರ್ಥ ಆಗ್ತದೆ. ಇಲ್ಲದೆ ಫಸ್ಟ್ ಒನ್, ಈ ಒಂದು ಸಾಧ್ಯತೆಗಳಲ್ಲಿ ಅದರಲ್ಲಿ ಧಾನ್ಯ 0 ತಗೊಂಡಿದ್ದಾನೆ, ಹತ್ತಿ 10 ತಗೊಂಡಿದ್ದಾನೆ. ಅದೇ ರೀತಿಯಲ್ಲಿ ಸಾಧ್ಯತೆ ಬಿ ಯಲ್ಲಿ ಆಹಾರ ಧಾನ್ಯಗಳನ್ನು 1 ತಗೊಂಡು ಹತ್ತಿಯನ್ನು 9 ತಗೊಂಡಿದ್ದಾನೆ. ಇಲ್ಲಿ ನೋಡಿ, ಫಸ್ಟ್ ಸಾಧ್ಯತೆಗಳಲ್ಲಿ ಎದಲ್ಲಿ 10 ಹತ್ತಿಯನ್ನು ತಗೊಂಡಾಗ ಧಾನ್ಯ 0 ಅಂತಕ್ಕಂಥದ್ದು ತಗೊಂಡಿರ್ತಕ್ಕಂಥದ್ದು. ಅದನ್ನೇ ಸಾಧ್ಯತೆ ಬಿ ಯಲ್ಲಿ ಒಂದು ಧಾನ್ಯ 0ರಿಂದ 1 ಹೆಚ್ಚಿಗೆ ಮಾಡಿದ್ದು, ಆದ್ರೆ ಹತ್ತಿ 10ರಿಂದ 9 ಕಡಿಮೆ ಮಾಡಿದ್ದು. ಇದು ಸಾಧ್ಯತೆಗಳಲ್ಲಿ. ಮತ್ತು ಸಿ ಸಾಧ್ಯತೆಯಲ್ಲಿ ನೋಡಿ, ಧಾನ್ಯಗಳು 1ರಿಂದ 2 ಅಂದ್ರೆ 1 ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು, ಹತ್ತಿ 9ರಿಂದ 7 ಅಂದ್ರೆ ಇಲ್ಲಿ 2 ಕಡಿಮೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಿ ಮತ್ತು ಡಿ, ಇಲ್ಲಿ ಸಾಧ್ಯತೆಯ ಡಿ ಯಲ್ಲಿ ಧಾನ್ಯಗಳನ್ನು 3 ತಗೊಂಡಿದ್ದು, ಹತ್ತಿಯನ್ನು 4 ತಗೊಂಡಿದ್ದು. ಕೊನೆಯದಾಗಿ ಈ ಸಾಧ್ಯತೆಗಳಲ್ಲಿ ಧಾನ್ಯ 4 ತಗೊಂಡು ಹತ್ತಿ 0 ತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಈ ಒಂದು 2 ಧಾನ್ಯಗಳ ಒಂದು ಸಮ್ಮಿಲನ ಅಥವಾ ಸಂಯೋಗ ಈ ಒಂದು ಕೋಷ್ಟಕದಲ್ಲಿ ನಾವು ಈ ರೀತಿಯನ್ನು ತೋರಿಸಿರ್ತಕ್ಕಂಥದ್ದು. ಈ ಕೋಷ್ಟಕವನ್ನ ಇದನ್ನ ರೇಖಾಚಿತ್ರದಲ್ಲಿ ಯಾವ ರೀತಿ ನಾವು ಕಂಡುಕೊಳ್ಬಹುದು ಅನ್ನುವಾಗಿದ್ರೆ, ಓವೈದಲ್ಲಿ ಇಲ್ಲಿ ನೋಡಿ, OX ನಲ್ಲಿ ನಾವು ಧಾನ್ಯವನ್ನು ಅಳಿತಾ ಇದ್ದೇವೆ, OYದಲ್ಲಿ ಹತ್ತಿಯನ್ನು ಅಳಿತಾ ಇದ್ದೇವೆ. ಈ ರೇಖೆ ಏನಿದೆಯಲ್ಲ, ಇದನ್ನು ನಾವು ಯಾವ ರೇಖೆ ಅಂತ ಕರಿತೀವಿ ಅಂತಂದ್ರೆ ಉತ್ಪಾದನಾ ಸಾಧ್ಯತೆ ರೇಖೆ ಅಂತ ಕರಿತೇವೆ ಇದಕ್ಕೆ ನಾವು. ಈ ಉತ್ಪಾದನಾ ಸಾಧ್ಯತೆಯಲ್ಲಿ ನೋಡಿ, ಈ ರೇಖಾಚಿತ್ರಕ್ಕೂ ಈ ಕೋಷ್ಟಕಕ್ಕೂ ನಿಕಟವಾದ ಸಂಬಂಧವನ್ನು ಹೊಂದಿರತಕ್ಕಂಥದ್ದು. ಯಾವ ರೀತಿ ನೋಡಿ, ಫಸ್ಟ್ ಧಾನ್ಯ ಒಂದು ಎ ಸಂಯೋಜನೆಯಲ್ಲಿ ಇಲ್ಲೇನಾಗಿದೆ ಅಂತಂದ್ರೆ, ಸಾಧ್ಯತೆಯಲ್ಲಿ ಧಾನ್ಯ 0 ತಗೊಂಡಿದ್ದಾನೆ ಅಂದ್ರೆ ಈ ಪಾಯಿಂಟ್ ಇಲ್ಲಿ ಬಂದಿದೆ ಅಂತಂದ್ರೆ, ಇದ್ರ ಕೆಳಗಡೆ ನೋಡಿ, ಇದು
0 ಇರ್ತಕ್ಕಂಥದ್ದು, ಎಲಿಂದ 0 ಇರ್ತಕ್ಕಂಥದ್ದು. ಅಲ್ಲಿ ಹತ್ತಿ ಎಷ್ಟಿದೆ ಅಂತಂದ್ರೆ ಈ 0ಲಿಂದ 10 ಇರ್ತಕ್ಕಂಥದ್ದು. ಇದು ಎರಡು ಎ ಸಂಯೋಜನೆಯಲ್ಲಿ ಅಳತೆ ಮಾಡ್ತಾ ಇರ್ತೀವಿ. ಇಲ್ಲ ಸರ್, 0ಲಿಂದ ಧಾನ್ಯ ಎ ಇಂದ 0 ಇದೆ ಮತ್ತು ಹತ್ತಿ ಎ ಸಂಯೋಜನೆಯಲ್ಲಿ 0 ಇಂದ 10 ತನ ಇದೆ. ಇವೆರಡು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದು. ಇದಕ್ಕೆ ನಾವು ಎ ಅಂತ ಕರಿತಕ್ಕಂಥ. ಇಲ್ಲಿ ನೋಡಿ, ಈ ತರ ಹೋಗ್ತಕ್ಕಂಥದ್ದು. ಇದು 0 ಲೈನ್ ಮೇಲೆ ಇದೆ. ಇಲ್ಲಿ 1 2 3 4 5 ಈ ರೀತಿ 10 ಹೋಗ್ತಕ್ಕಂಥದ್ದು. ಅದೇ ರೀತಿ ಬಿ ಸಂಯೋಜನೆಯಲ್ಲಿ ನೋಡಿ, ಈ 0 ಆದ್ಮೇಲೆ 1 ಬರುತ್ತೆ. ಇಲ್ಲಿ ಈ 1 ಈ ರೀತಿ ನಾವು ಸಂಯೋಜನೆ 1 ಮತ್ತು 9 10 ಇಲ್ಲದ ಅಂತಂದ್ರೆ 9 ಕೆಳಗೆ ಬರಲೇಬೇಕಲ್ಲ. ಅದೇ ರೀತಿಯಾಗಿ ಸಿ ಸಂಯೋಜನೆ 1 ಆದ್ಮೇಲೆ 2 ಈ ರೀತಿ ಹೋಗಿ ಅದು ಮತ್ತೆ ಈ ರೀತಿ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಡಿ ಸಂಯೋಜನೆಯಲ್ಲಿ ಇಲ್ಲಿ ನೋಡಿ 3, ಡಿ ಸಂಯೋಜನೆಯಲ್ಲಿ 14. ಈ ಸಂಯೋಜನೆಯಲ್ಲಿ ಏನಿದೆ ಅಂತಂದ್ರೆ ಧಾನ್ಯ ಈ ಕಡೆ ಈ ಸಂಯೋಜನೆ 1 2 3 4 ಈ ಕಡೆ 4 ಧಾನ್ಯ ಆಗುತ್ತೆ. ಆದ್ರೆ ಹತ್ತಿ ಈ ಮೇಲಿನಿಂದ ಕೆಳಗಡೆ ಬಂದು 0ಕ್ಕೆ ತಲುಪುತ್ತೆ. ಈ ರೀತಿ ಈ ಒಂದು OY ಹತ್ತಿ ಮತ್ತು OX ಧಾನ್ಯಗಳನ್ನ ಇವೆಲ್ಲಿ X ಅಕ್ಷರ ಮತ್ತು Y ಅಕ್ಷರಗಳನ್ನು ಸಂಯೋಜನೆ ಹೊಂದವಲ್ಲ, ಕೂಡ್ತವಲ್ಲ, ಅದನ್ನು ನಾವು ಸಾಧ್ಯತೆ ಅಂತ ಕರಿತೇವೆ. ಈ ಸಾಧ್ಯತೆಯಲ್ಲಿ ನೋಡಿ ಎಷ್ಟು ಸಾಧ್ಯತೆಗಳಿವೆ ಅಂತಂದ್ರೆ ಎ ಬಿ ಸಿ ಡಿ ಇ. ಈ ರೇಖಾಚಿತ್ರದಲ್ಲಿ ಕೂಡ 5 ಸಾಧ್ಯತೆಗಳಿವೆ. ಕೋಷ್ಟಕದಲ್ಲಿ ಕೂಡ ನೋಡಿ ಎ ಬಿ ಸಿ ಡಿ ಇ 5 ಸಾಧ್ಯತೆಗಳಿವೆ. ಈ ರೀತಿ ನಾವು ಇರುವುದರಿಂದ ಇದಕ್ಕೆ ಕೊಡಬೇಕಾಗಿರ್ತಕ್ಕಂಥ ಒಂದು ವಿವರಣೆ ಅಂತಂದ್ರೆ ನಾವು OY ದಲ್ಲಿ ಹತ್ತಿಯನ್ನು ಅಳಿತಾ ಇದ್ದೇವೆ ಮತ್ತು OX ದಲ್ಲಿ ಧಾನ್ಯಗಳನ್ನು ಅಳಿತಾ ಇದ್ದೇವೆ. ಈ ಒಂದು ರೇಖಾಚಿತ್ರದಲ್ಲಿ ಎ ಸಂಯೋಜನೆಯಲ್ಲಿ ಧಾನ್ಯ 0 ಮತ್ತು ಹತ್ತಿ ಆಗಿರ್ತಕ್ಕಂಥದ್ದು, ಬಿ ಸಂಯೋಜನೆಯಲ್ಲಿ ಧಾನ್ಯ 1 ಮತ್ತು 9 ಆಗಿರ್ತಕ್ಕಂಥದ್ದು. ಹೀಗೆ ಧಾನ್ಯಗಳನ್ನು ಒಂದು ಹೆಚ್ಚಾಗುತ್ತಾ ಹೋದಂತೆ ಹತ್ತಿಗಳಲ್ಲಿ ಒಂದು ಕಡಿಮೆ ಹಾಕೋತಾ ಬರ್ತಕ್ಕಂಥದ್ದು. ಈ ರೀತಿ ವಿವರಣೆ ಕೊಟ್ಟಿದ್ದಾರೆ. ಇದು ಒಂದು 4 ಅಂಕದ ಪ್ರಶ್ನೆ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.